ಆರಂಭದಲ್ಲಿ ಜಗದಾದಿ ಜಗದ್ಗುರು ಪಂಚ ಆಚಾರ್ಯರನ್ನು ಸ್ಮರಣೆ ಮಾಡಿಕೊಂಡು ಈ ನಾಡಿನ ಎಲ್ಲ ದಾರ್ಶನಿಕರನ್ನು ಹಾಗೆ ನಮ್ಮೆಲ್ಲರ ಕಾಯುವಂಥ ನಾಡದೇವತೆಯಲ್ಲಿ ಕೂಡ ಶರಣಾರ್ಥಿಗಳನ್ನು ಸಮರ್ಪಣೆ ಮಾಡಿ ಈ ಎಲ್ಲ ಕಾರ್ಯಕ್ರಮಕ್ಕೆ ಕೇಂದ್ರ ಬಿಂದುಗಳಾಗಿ 4 ಒಳ್ಳೆಯ ವಿಚಾರಗಳನ್ನು ತಿಳ್ಕೊಂಡು ಹೋಗೋಣ ಅಂತ ಬಂದಿರುವಂಥ ಈ ಮಠದ ಖಾಸಾ ಭಕ್ತರೇ, ಸದ್ಭಕ್ತರೇ, ಶರಣ ಬಂಧುಗಳೇ, ತಂದೆ ತಾಯಿಗಳೇ, ತಮ್ಮೆಲ್ಲರ ಅಂತರಾತ್ಮಕ್ಕೆ ಶರಣು ಶಿವಶರಣಾರ್ಥಿಗಳು. ಭಾಳ ಮಂದಿ ಪತ್ರಿಕೆಯೊಳಗೆ ಹೆಸರು ನೋಡಿ ಸಿದ್ಧಲಿಂಗ ಮಹಾಸ್ವಾಮಿಗಳು, ಸಿದ್ಧಲಿಂಗೇಶ್ವರ ಮಠ, ವಿಜಾಪುರ ಇದನ್ನೆಲ್ಲ ನೋಡಿ ಭಾಳ ಮಂದಿ ಭಾಳ ದೊಡ್ಡವ್ರು ಇರ್ಬೇಕಂತ ತಿಳ್ಕೊಂಡಾರ. ಭಾಳ ಮಂದಿ ಹಂಗೂ ತಿಳ್ಕೊಂಡಾರ. ಭಾಳ ಮಂದಿ ಸ್ವಾಮಿಗಳು ಹೆಂಗೆ ಅದಾರ ನೋಡಕ್ಕಂತನೂ ಬಂದವ್ರು ಅದಾರ. ಆದರೆ ಹೊಸದು ಅಲ್ಲ ಶಹಾಪುರ. ಇದು ಸಗರ ನಾಡು, ಸದಾಕಾಲ ಶರಣರ ಬೀಡಿದು. ಇಲ್ಲಿ ಸದಾಕಾಲ ಪ್ರವಚನ, ಪುರಾಣ, ನಾಡಹಬ್ಬ, ಯುಗಾದಿ, ದೀಪಾವಳಿ ಈ ಎಲ್ಲ ಕಾರ್ಯಕ್ರಮಗಳು ನಡ್ಕೊಂಡು ಬರ್ತಾವೆ. ಇದನ್ನು ಶರಣರ ನಾಡು ಅಂತಲೂ ಕೂಡ ಕರೆದ್ರು. ಈ ನಾಡ ಹಬ್ಬದ ಒಂದು ವಿಶೇಷ ಏನು ಅಂತಂದ್ರೆ, ಕರ್ನಾಟಕದೊಳಗೆ ನಾಡ ಹಬ್ಬದ ಪ್ರಯುಕ್ತ ದೇವಿ ಪುರಾಣವನ್ನು ಹಚ್ಚುತ್ತಾರೆ ಎಲ್ಲ ಕಡೆ. ನಿಮಗೆ ಗೊತ್ತಿರಲಿ, ನಾಡ ಹಬ್ಬ ಅಂದರೆ ಕೇವಲ ದೇವಿಗೆ ಸೀಮಿತ ಅಂತ ಭಾಳ ಮಂದಿ ತಿಳ್ಕೊಂಡಾರ. ದೇವಿ ಪುರಾಣ ಹಚ್ತಾರ, ದೇವಿನ ಆರಾಧನೆ ಮಾಡ್ತಾರೆ, ಮತ್ತು ಉಳಿದ ಟೈಮ್ನಾಗ ಮತ್ತು ದೇವಿ ಮುಖ್ಯ ಅಲ್ಲ. ನಾವು ಇದು 9 ದಿನ ಅಟ್ಟನ ಆಕಿಗೆ ಮೀಸಲು ಅಲ್ಲ. ಗೊತ್ತಿರಲಿ, ನಾಡ ಹಬ್ಬದ ಪ್ರಯುಕ್ತ ದೇವಿ ಪುರಾಣವನ್ನು ಹಚ್ಚುವ ಎಷ್ಟೋ ಮಠಗಳಲ್ಲಿ ಒಂದು ಆಧ್ಯಾತ್ಮದ ವಿಚಾರ ಅದೂ ಕೂಡ ದೇವಿದೆ ಅಂತ ತಿಳ್ಕೊಂಡು ಬೆರಳಣಿಕೆಯಲ್ಲಿ ಕರ್ನಾಟಕದೊಳಗೆ ನಾಡ ಹಬ್ಬದ ಪ್ರಯುಕ್ತನೂ ಕೂಡ ಆಧ್ಯಾತ್ಮದ ಪ್ರವಚನ ಹಚ್ಚುವಂಥ ಏಕೈಕ ಮಠ ಅಂದ್ರೆ ಅದು ಸೂಗೂರೇಶ್ವರ ಶಿವಾಚಾರ್ಯ ಹಿರೇಮಠ ಅನ್ನೋದನ್ನು ನಾವು ಅರ್ಥ ಮಾಡಿಕೊಳ್ಬೇಕು. ಬರೇ ದೇವಿ ಪುರಾಣವನ್ನು ಹಚ್ಚುವಂಥ ಕಾಲದೊಳಗೂ ಕೂಡ ಆಧ್ಯಾತ್ಮದ ಪ್ರವಚನ ನಡೀಲಿ, 4 ಒಳ್ಳೆಯ ಮಾತುಗಳನ್ನು ತಿಳ್ಕೋಲಿ ಅಂತ ತಿಳ್ಕೊಂಡು ಅಜ್ಜೋರು ಒಳ್ಳೆಯ ಚಿಂತನೆ ಮಾಡಿ ಇಲ್ಲಿ ಪ್ರವಚನವನ್ನು ಹಚ್ತಾರೆ. ಆದರೆ ಇವತ್ತೇನು ನಾನು ಭಾಳ ಮಾತಾಡೋದಿಲ್ಲ. ನಾಳೆಗೈತೆ ನಮ್ಮದು ನಿಮ್ಮದು ಕುಸ್ತಿ. ಇವತ್ತು ಏನಿರ್ತೈತಿ ಅಂದ್ರೆ ಸುಮ್ಮನೆ ಹಂಗೆ ಒಂದಿಷ್ಟು ಸ್ವಾಮಿಗಳು ಹೆಂಗೆ ಅದಾರ, ಹೆಂಗೆ ಹೇಳ್ತಾರಂತ ನೋಡಕ್ಕೆ ಬಂದವ್ರು ಇರ್ತಾರೆ, ಮತ್ತು ಪ್ರಸಾದ ವ್ಯವಸ್ಥೆ ಸ್ಟಾರ್ಟ್ ಆಗೈತಿಲ್ಲ ಅಂತ ನೋಡಕ್ಕೆ ಬಂದವ್ರು ಇರ್ತಾರೆ, ಎಷ್ಟು ಮಂದಿರ ಬಂದಾರಂತ ನೋಡಕ್ಕೆ ಬಂದವರು ಇರ್ತಾರೆ, ಗವಾಯಿಗಳು ಹಾಡ್ತಾರಿಲ್ಲ ಅಂತ ಕೇಳಕ್ಕೆ ಬಂದಿರ್ತಾರೆ. ಹೀಗೆಲ್ಲ ಒಂದೊಂದು ಥರ ಇರ್ತೈತಿ ಇದು ಪ್ರವಚನ ಅಂದ್ರೆ. ಆದರೆ ಪತ್ರಿಕೆಯೊಳಗೆ ಬಹಳಷ್ಟು ಸುಂದರವಾದ ಒಂದು ಶಬ್ದವನ್ನು ಹಾಕಿದ್ದಾರೆ. ಏನು ಶಬ್ದ? ಆಧ್ಯಾತ್ಮ ಪ್ರವಚನ. ಇಲ್ಲಿ ಯಾರ್ದು ಎಂತ ಇದು ಇಂಥಕ್ಕೆ ಸೀಮಿತ, ಹಿರೇಮಠ ಇಂಥ ಜಾತಿಯವರಿಗೆ ಸೀಮಿತ ಇದು ಅಲ್ಲ. ಇದು ಆಧ್ಯಾತ್ಮ ಪ್ರವಚನ. ಇಲ್ಲಿ ಬಂದು ಕೇಳುವ ಭಕ್ತರೆಲ್ಲ ನನ್ನ ಭಕ್ತರು ಅನ್ನುವಂಥ ಒಂದು ವಿಚಾರ. ನಮ್ಮ ಬಿಜಾಪುರದ ಸಿದ್ದೇಶ್ವರ ಸ್ವಾಮಿಗಳು ಎಲ್ಲಿ ಹೋದರೂ ಕೂಡ ಒಂದೇ ಒಂದು ಶಬ್ದವನ್ನು ಹಾಕ್ತಿದ್ರು. ಏನು ಅಂದ್ರೆ ಆಧ್ಯಾತ್ಮ ಪ್ರವಚನ. ಎಲ್ಲಿಯೂ ಕೂಡ ಅವರು ಇಂಥವ್ರ ಪ್ರವಚನ ಅಂಥವ್ರ ಪ್ರವಚನ ಅಂತ ಹಾಕಿಲ್ಲ. ನಿಮ್ಮಜ್ಜರೂ ಕೂಡ ಬಹಳಷ್ಟು ಜ್ಞಾನಿಗಳವರು ಒಂದೇ ಶಬ್ದ ಹಾಕ್ಯಾರ, ಆಧ್ಯಾತ್ಮ ಪ್ರವಚನ. ಭಾಳ ಮಂದಿ ಏನು ತಿಳ್ಕೊಂಡಾರ ಅಂದ್ರೆ ಆಧ್ಯಾತ್ಮ ಅಂದರೆ ಏನಪ್ಪ ಅಂದ್ರೆ ಧಾರ್ಮಿಕತೆಗೆ ಸಂಬಂಧಪಟ್ಟಿದ್ದು ಅಂತ ತಿಳ್ಕೊಂಡಾರ. ಆಧ್ಯಾತ್ಮ ಅಂದ್ರೆ ಏನು? ಭಾಳ ಮಂದಿಗೆ ಭಸ್ಮ ಹಚ್ಕೊಂಡು ಚಲೋ ಕಾವಿ ಬಟ್ಟೆ ಉಟ್ಕೊಂಡು ಮ್ಯಾಲೆ ಕುಂತು ಎಲ್ಲರಿಗೆ ಬಂದವ್ರಿಗೆ ಹಿಂಗೆ ಕೈ ಮಾಡೋ ಸ್ವಾಮಿಗಳು ಆಧ್ಯಾತ್ಮವಂತರು. ನಾವು ಮನ್ಯಾಗ TV ಮುಂದೆ ಕುಂದ್ರವ್ರು ಆಧ್ಯಾತ್ಮವಂತರಲ್ಲ. ಇದು ಭಾಳ ಮಂದಿ ತಲೆಯಾಗದ. ನಿಮಗೊಂದು ಭಾಳ ಸುಂದರವಾದ ಮಾತು ಹೇಳೋದು ಅಂದ್ರೆ, ಪಾರಿಭಾಷೆಗೆ ಪದದೊಳಗೆ ಒಂದು ಮಾತನ್ನು ಬರೀತಾರೆ. ಆಧ್ಯಾತ್ಮ ಅಂದ್ರೆ ವಿಶಾಲವಾದ ಮನಸ್ಸನ್ನು ಹೊಂದಿರೋವನು ಆಧ್ಯಾತ್ಮ ಜೀವಿ. ಯಾರ ಮನಸ್ಸು ಭಾಳಷ್ಟು ವಿಶಾಲವಾಗಿರ್ತದೆ, ಯಾರ ಮನಸ್ಸು ಬಹಳಷ್ಟು ಪವಿತ್ರವಾಗಿರ್ತದೆ,
ಯಾರ ಮನಸ್ಸಿನೊಳಗೆ ಸ್ವಾರ್ಥದ ಮನೋಭಾವ ಇರೋದಿಲ್ಲ, ಯಾರ ಮನಸ್ಸಿನೊಳಗೆ ದಯೆ, ಕಾರುಣ್ಯ, ಪ್ರೀತಿ, ವಿಶ್ವಾಸ, ನಂಬಿಕೆಗಳು ತುಂಬಿದಾವ, ಆತ ಆಧ್ಯಾತ್ಮ ಜೀವಿ ಆಗ್ತಾನ. ಜಪಾನಿನೊಳಗೆ ಒಂದು ಘಟನಾ ನಡೀತು. ಏನು ಘಟನಾ? ಒಂದು ದೊಡ್ಡ ಸರೋವರ. ಜಪಾನಿನೊಳಗೆ ನಿಮಗೆ ಗೊತ್ತಿರಲಿ, ಇತಿಹಾಸ ಓದಿದವ್ರಿಗೆ ಗೊತ್ತಾಗ್ತದೆ, ಜಪಾನಿನೊಳಗೆ ಬಹಳಷ್ಟು ಸುನಾಮಿಗಳಾಗ್ತವೆ. ಸರೋವರ ಅವಾಗ ಉಕ್ಕಿ ಬಂದು ಸುನಾಮಿ ಆವರಿಸ್ತಿರ್ತದೆ. ಆ ಜಪಾನಿನೊಳಗೆ ಒಂದು ಸರೋವರದ ಪಕ್ಕದಲ್ಲೇ ಒಂದು ದೊಡ್ಡ ಬೆಟ್ಟದ ಮೇಲೆ 100 ಮನೆತನ. ಆ 100 ಮನೆತನದಲ್ಲಿ 400-500 ಜನ ವಾಸವಾಗಿದ್ದರು. ಅಲ್ಲಿ ಕೂಡ ಒಬ್ಬ ವ್ಯಕ್ತಿಯ ಮನೆ, ಆತನ ವಯಸ್ಸು ಕೇವಲ 90. ಎಲ್ಲರೂ ಕೂಡಿದ್ರು. ಹಿಂಗೊಂದು ನಾಡ ಹಬ್ಬ. ಇದರ ನಿಮಿತ್ತ ನಾವೆಲ್ಲರೂ ಕೆಳಗೆ ಸರೋವರದ ಹತ್ತಿರ ಹೋಗಿ ಒಂದಿಷ್ಟು ಸರೋವರದೊಳಗೆ ಸ್ನಾನ ಮಾಡಿ, ಪೂಜೆ ಮಾಡಿ, ಒಂದಿಷ್ಟು ಹಬ್ಬವನ್ನು ಆಚರಣೆ ಮಾಡೋಣ ಅಂತ ತಿಳ್ಕೊಂಡು ಎಲ್ಲರೂ ತಯಾರಾದರು. 400-500 ಜನ, 100 ಮನೆತನ ಬೆಟ್ಟದಲ್ಲಿ, ಗುಡ್ಡದಲ್ಲಿ ಇತ್ತು. ಆ ಸಂದರ್ಭದೊಳಗೆ ಮತ್ತು ಊರು ಕಾಯಕ್ಕೊಬ್ಬ ಬೇಕಲ್ಲ ಅಂತ ತಿಳ್ಕೊಂಡು 90 ವರ್ಷದ ಮುದುಕೇನಿದ್ದ, ಆ ಮುದುಕನ್ನ ಅಲ್ಲಿ ಕಾಯಕ್ಕೆ ಬಿಟ್ರು. ಅಲ್ಲಿ ಕಾಯಕ್ಕೆ ಬಿಟ್ರಲ್ಲ, ಅವ ಕಾಯ್ಕೋತ 100 ಮನೆ ಕಾಯ್ಕೋತ ಕುಂತ ಇವರೆಲ್ಲರೂ ಕೆಳಗಿಳಿದು ಬಂದರು. ತನ್ನ ಮಕ್ಕಳು, ಮೊಮ್ಮಕ್ಕಳು ಏನೇನಿದ್ರು ಎಲ್ಲರೂ ಬಂದರು ಕೆಳಗೆ. ಸರೋವರದೊಳಗೆ ಸ್ನಾನ ಮಾಡಿದರು. ಇಷ್ಟಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡಿದರು. ಶಿವಲಿಂಗವನ್ನು ಇಟ್ಟುಕೊಂಡು ಪೂಜೆ ಮಾಡಿದರು. ನಾಡ ದೇವತೆಯ ಮೂರ್ತಿಯನ್ನಿಟ್ಟು ಪೂಜೆ ಮಾಡಿದರು. ಮಕ್ಕಳೆಲ್ಲ ಆಟ ಆಡ್ತಿದ್ರು, ಹಿರಿಯರೆಲ್ಲ ಮಾತಾಡ್ತಾ ಕೂತಿದ್ರು, ಹೆಣ್ಮಕ್ಕಳು ಅವರು ಕೂಡ ಮಾತಾಡ್ಕೊತಾನೆ ಕುಂತಿದ್ರು. ಇಷ್ಟೆಲ್ಲ ನಡೆದಿತ್ತು. ಮುದುಕಿಗೆ ಒಂದು ವಾಸನೆ ಬಂತು. 90 ವರ್ಷದ ಮುದುಕ. ಒಂದು ವಾಸನೆ ಬಂತು. ಏನು ವಾಸನೆ ಅಂದ್ರೆ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಸುನಾಮಿ ಬರುವಂಥ ಸಂದರ್ಭ. ಈ ದನಗಳಿಗೆ, ಪ್ರಾಣಿಗಳಿಗೆ, ಹಿರಿಯರಿಗೆ ಗೊತ್ತಾಗ್ತಿರ್ತದೆ, ಇವತ್ತು ಹಿಂಗೈತಿ, ಇವತ್ತಿಷ್ಟ ಮಳೆ ಆಕೈತಿ ಅಂತೇಳಿ. ವಾಸನ, ಆ ಸೂಚನೆ ಗೊತ್ತಾತು. ಮುದುಕ ಓಡಿ ಬಂದು ಇವ್ರನ್ನೆಲ್ಲ ಕರೆದು ಬದುಕಿಸ್ಬೇಕು. ಇವ್ರನ್ನೆಲ್ಲ ಸರೋವರದ ಕೆಳಭಾಗದಲ್ಲಿದಾರ. ಸುನಾಮಿ ಬಂದರೆ ಇಡೀ ಊರನ ಜನ ಎಲ್ಲರೂ ಮರಣವನ್ನು ಹೊಂದುತ್ತಾರ, ಸತ್ತೋಗ್ತಾರ. ಇವ್ರನ್ನ ಹೆಂಗಾದರೂ ಮಾಡಿ ಬದುಕಿಸ್ಬೇಕು. ಮೇಲೆ ಗುಡ್ಡದೊಳಗಿಂದ ಕೆಳಗಿಳಿದು ಓಡಿ ಬಂದು ಅವ್ರನ್ನ ಕರೆಯುವಷ್ಟು ಶಕ್ತಿ ಇವನ ಹತ್ರ ಇಲ್ಲ. ಏನು ಮಾಡಬೇಕು ಭಗವಂತ? ಒಂದು ಕ್ಷಣ ನನಗೆ ಏನಾದರೂ ಹೇಳು ಅಂತ ಭಗವಂತನಲ್ಲಿ ಪ್ರಾರ್ಥನೆ ಮಾಡಿದ ಮುದುಕ. ಜಪಾನಿನಲ್ಲಿ ನಡೆದ ಘಟನಾ. ಪ್ರಾರ್ಥನೆ ಮಾಡಿದ, ಭಗವಂತ ನನಗೇನಾದರೂ ಒಂದು ಸೂಚನೆಯನ್ನು ಕೊಡು. ಆ ಸಂದರ್ಭ ಸುನಾಮಿ ಇನ್ನೇನು ಬರ್ತೈತಿ ಅನ್ನುವಂಥ ಸಂದರ್ಭಗಳು ಕೂಡ ಕಣ್ಮುಂದೆ ಕಾಣ್ತದೆ. ಎಲ್ಲರೂ ಸತ್ತು ಹೋಗ್ತಾರ. ಏನು ಮಾಡುವುದು? ಆ ಸಂದರ್ಭದಲ್ಲಿ ಒಂದೇ ಒಂದು ತೋಚಿತ್ತು ಆ ಮುದುಕನಿಗೆ. ಓಡೋಡಿ ಹೋದ, ಒಂದಿಷ್ಟು ಬೆಂಕಿ ಪಟ್ಟಣ ತಗೊಂಡ. ಅಷ್ಟೆಲ್ಲ ಮನೆಗಳಿದ್ದವಲ್ಲ, ಆ ಮನೆಯೊಳಗೆ ಯಾವುದಾದ್ರೂ ಮನೆಗೆ ಬೆಂಕಿ ಹಚ್ಚಬೇಕು ಅಂದರೆ ಇವ್ರ ಮೇಲೆ ಓಡಿ ಬರ್ತಾರಂತ ತಿಳ್ಕೊಂಡ. ಬೇರೆದವ್ರ ಮನೆಗೆ ಬೆಂಕಿ ಹಚ್ಚಲಿಲ್ಲ, ತನ್ನ ಮನೆಗೆ ಬೆಂಕಿ ಹಚ್ಚಿದ. ನಾವೇನು ಮಾಡ್ತೇವಿ? ಇಷ್ಟ ಇದು ನೋಡ್ರಿ ಆಧ್ಯಾತ್ಮ, ಮತ್ತು ಬೇರೆ ಯಾವುದೂ ಇಲ್ಲ. ಅವ್ರು ಎದಕ್ಕೆ ಹಚ್ಚಾರ, ನಾವು ಎದಕ್ಕೆ ಹಚ್ಚಾಕತ್ತೇವೆ? ನಾವು ಮನ್ಯಾಗ ಹಚ್ಚೋದಲ್ಲ, ಮನೆ ಒಳಗೂ ಹಚ್ತೇವೆ. ಆಕೆ ಸೊಸೆ ಹಂಗಂತ ಹಿಂಗಂತ ಚಲೋನ. ಅವ ಓಡೋಡಿ ಬಂದ. ಅಷ್ಟೆಲ್ಲ ಮನೆಗಳಿತ್ತು. ಎಲ್ಲವನ್ನು ನೋಡಿದ. ಇವು ಯಾವುದಕ್ಕೂ ಬೆಂಕಿ ಹಚ್ಚೋದು ಬೇಡ, ಸುಟ್ರ ನಂದ ಸುಡ್ಲಿ ಅನ್ಕೊಂಡ. ಬೆಂಕಿ ತಗೊಂಡು ತನ್ನ ಮನೆಗೆ ಬೆಂಕಿ ಹಚ್ಚಿದ. ದೊಡ್ಡದಾಕಾರ ಇರುವಂಥ ಬೆಂಕಿ ಹತ್ತು. ಬೆಂಕಿ ಉರಿಲಿಕ್ಕತ್ತು. ಕೆಳಗಿದ್ದವ್ರು ಎಲ್ಲರೂ ನೋಡಿದ್ರು, ಅಯ್ಯೋ ಬೆಂಕಿ ಹತ್ಯದ, ಆ ಮನೆ ಮಗ್ಲು ನಮ್ಮ ಮನೆ ಅದ, ನಾನು ಓಡಿ ಹೋಗ್ಬೇಕಂತ ಎಲ್ಲರೂ ಓಡಿ ಬಂದರು. ಬಂದು ನೋಡ್ತಾರ, ಅವನ ಮನೆಗೆ ಅಷ್ಟೇ ಬೆಂಕಿ ಹತ್ತಿತ್ತು. ಬೆಂಕಿ ನೋಡಿ ಖುಷಿ ಆದರು ಅವರು. ಎದಕ್ಕೆ ಖುಷಿ ಆದರು ಅಂದ್ರೆ, ನಮ್ಮ ಮನೆಗೆ ಹತ್ತಿಲ್ಲ ಅಂತ ಖುಷಿ ಆದರು. ನೋಡ್ರಿ ಹೆಂಗದಾರ. ಇವರನ್ನು ಬದುಕಿಸಿದ್ದು ಮುದುಕ. ಇವರು ಬಂದು ನೋಡಿ
ಮುದುಕನ ಮನೆ ಆರಿಸ್ಲಿಲ್ಲ, ನನ್ನ ಮನೆ ಸೇಫ್ ಅದ, ನನ್ನ ಮನೆ ಉಳ್ಕೊಂಡದ ಅಂತ ಅನ್ಕೊಂಡ್ರು. ಆ ಸಂದರ್ಭದಲ್ಲಿ ದೊಡ್ಡದಾಕಾರ ಇರುವಂಥ ಸುನಾಮಿ ಬಂತು. ಸುನಾಮಿ ಬಂದು ತನ್ನ ಪಾಡಿಗೆ ತಾನು ಹೋತು. ಅವಾಗ ಜನರಿಗೆ ಅನ್ನಿಸ್ತು, ಈ ಸುನಾಮಿಯಿಂದ ಬದುಕಿಸ್ಲಿಕ್ಕೆ ಮುದುಕ ನಮ್ಮನ್ನ ಮನೆಗೆ ಬೆಂಕಿ ಹಚ್ಚೋದ್ರ ಬದಲು ತನ್ನ ಮನೆಗೆ ಬೆಂಕಿ ಹಚ್ಚಾನ, ಇವನಂಥ ದೊಡ್ಡ ಕರುಣಾಮಿ ಯಾರೂ ಇಲ್ಲ ಅಂತ ತಿಳ್ಕೊಂಡು ಆತನನ್ನು ಹಾಡಿ ಹೊಗಳಿದ್ರು. ಯಾರ ಮನಸ್ಸಿನೊಳಗೆ ದಯಾ, ಯಾರ ಮನಸ್ಸಿನೊಳಗೆ ಪ್ರೀತಿ, ಯಾರ ಮನಸ್ಸಿನೊಳಗೆ ಒಂದಿಷ್ಟು ಕರುಣೆ ತುಂಬಿದ ಆತನೇ ಆಧ್ಯಾತ್ಮ ಜೀವಿ ಆದ ಅನ್ನುವಂಥದ್ದು ಜಪಾನಿನ ಇತಿಹಾಸದಲ್ಲಿ ನಾವೆಲ್ಲ ಕೇಳ್ತೇವೆ. ಇಡೀ ಜಪಾನ್ ಸರ್ಕಾರ ಆತನನ್ನು ಕರೆದು ಸನ್ಮಾನ ಮಾಡ್ತು. ಕಾರಣ ಏನು ಅಂತಂದ್ರೆ ಆತನ ಮನಸ್ಸಿನೊಳಗೆ ತುಂಬಿರೋದು ಪ್ರೀತಿ. ಗೊತ್ತಿರಲಿ, ನಾವೆಲ್ಲ ಬಹಳಷ್ಟು ಜನ ತಿಳ್ಕೊಂಡಿದ್ದೇನು ಅಂತಂದ್ರೆ ಆಧ್ಯಾತ್ಮ ಅಂದ ತಕ್ಷಣ ಇದು ಯಾವುದೋ ಒಂದು ಸಂಬಂಧಪಟ್ಟಿದ್ದು ಬೇರೆನೇ ಐತಪ್ಪ ಅಂತ ತಿಳ್ಕೊಂಡೀವಿ. ಅಲ್ಲ, ಹೊಲದೊಳಗೆ ಒಂದು ದನ ಹೊಕ್ಕು ಎಲ್ಲ ಮೇವು ತಿನ್ನಾಕತ್ತಿತ್ತು. ಏನು ಬೆಳೆ ಬೆಳೆದಿದ್ರೆ ಎಲ್ಲ ತಿನ್ನಾಕತ್ತಿತ್ತು. ಆ ಬೆಳೆ ಬೆಳೆದಿದ್ದನ್ನು ನೋಡಿ ಖುಷಿ ಪಡಬೇಕು ಅಂತ ಮಾಲಕ ಬಂದು ನೋಡಿದ. ತನ್ನ ಹೊಲದೊಳಗೆ ಬೆಳ್ಯಾಕತ್ತಿದ್ರಲ್ಲ ಅದನ್ನು ನೋಡಿ ಅವ ಒಂದು ವಿಚಾರ ಮಾಡಿದ, ನನ್ನ ಬೆಳೆ ಅಟ್ಟ ತಿನ್ನಾಕತ್ತೈತಿ, ಇನ್ನು ಇದನ್ನು ಹಂಗೆ ಬಿಡಬಾರ್ದಂತ ಆ ದನ ತೊಗೊಂಡು ಹೋಗಿ ಮಗ್ಗಲು ನಾವು ಬೆಳೆದಿದ್ನಲ್ಲ ಅವನ ಹೊಲದಾಗ ಹೋಗಿಬಿಟ್ಟ. ಅವ ಹಿಂಗೆ ನಾವೆಷ್ಟು ಮಂದಿ ಮಾಡಂಗಿಲ್ಲ. ಅವ ಅಂದ, ನನ್ನ ಹೊಲದಾಗಿಂದ ಅಟ್ಟ ಬೆಳೆ ತಿನ್ನೋದು ಬೇಡ, ಮಗ್ಗಲಿನ ಹೊಲದಾಗಿಂದು ತಿನ್ಲಿ ಅಂತ ತೊಗೊಂಡು ಹೋಗಿ ಬಡ ಅದನ್ನು ತೊಗೊಂಡೋಗಿ ಅದ್ರಾಗ ಬಿಟ್ಟ. ಅವ ಎಂಥವಿದ್ದ ಅಂದ್ರೆ ಅದು ಬೆಳೆ ಬೆಳೆದ ಮೇಲೆ ಅದು ನನ್ನ ಹೊಟ್ಟೆನೂ ತುಂಬಿಸ್ತದ, ಬೆಳಿಕ್ಕಿಂತ ನಿನ್ನ ಹೊಟ್ಟೆ ತುಂಬಿಸಾಕತ್ತೈತಲ್ಲ, ತಿಂದು ಹೋಗಿ ಎಷ್ಟು ಬೇಕಂತ ಆಕಳಿಗೆ ಸಾಷ್ಟಾಂಗ ನಮಸ್ಕಾರ ಹಾಕಿದ್ದ. ಆತನಿಗೆ ಆಧ್ಯಾತ್ಮ ಜೀವಿ ಅಂತ ಕರೆದ್ರು ನೋಡಿ ಈ ನಾಡಿನಲ್ಲಿ. ಎಷ್ಟು ಮಂದಿ ಇಲ್ಲ ಹಿಂಗೆ. ನಾವು ಬೆಳಗ್ಗೆ ಎದ್ದ ತಕ್ಷಣ ವಾಕಿಂಗ್ ಹೋಗ್ತೀರಿ ನೀವೆಲ್ಲ, ಹೌದಾ? ಬೆಳಗ್ಗೆ ಎದ್ದ ತಕ್ಷಣ ಎಲ್ಲರೂ ವಾಕಿಂಗ್ ಹೋಗಿ ಇನ್ನೇನು ಮನೆಗೆ ಬರುವಂಥ ಸಂದರ್ಭದೊಳಗೆ ಬೇರೆದವ್ರ ಕಂಪೌಂಡಿನೊಳಗೆ ಹೂವು ಬೆಳೆದಿರ್ತಾವೆ. ಅವನ್ನ ನೋಡಿ ಬರಂಗಿಲ್ಲ, ನೀವು ಕೈ ಚುಟು 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 ಅಂತಿರ್ತೈತಿ. ಅವನ್ನ ಹರ್ಕೊಂಡು ಬಂದು ನಮ್ಮ ಮನೆಯಾಗ ದೇವರಿಗೆ ಏರಿಸಿ ನಾವು ಮಂಗಳಾರತಿ ಮಾಡ್ತೇವೆ. ಆಕೆ ಎದ್ದು ಹೆಣ್ಮಗಳು ಕದ ತೆಗೆದು ಕಂಪೌಂಡ್ನಾಗ ಹೂವು ಇರಲಾರ್ದು ನೋಡಿ ನಿಮಗೆ ಹೂವು ಏರಿಸಿ ಆಕೆ ಮಂಗಳಾರತಿ ಮಾಡ್ತಾಳೆ. ಇದು ನಮ್ಮ ಜೀವನ, ಇದು ಆಧ್ಯಾತ್ಮದ ಜೀವನ. ಹೊಲಕ್ಕೆ ಹೋಗಿ ಬರುವಾಗ ನಿಮ್ಮ ಹೊಲದಾಗ ಮೆಣಸಿನ್ಕಾಯಿ ಬೆಳೆದಿರ್ತೀರಿ, ನಿಮ್ಮ ಹೊಲದಾಗ ಮೆಣಸಿನ್ಕಾಯಿ ತೊಗೊಂಡು ಬರಲ್ಲ. ನೀವು ಏನು ಮಾಡ್ತೇವೆ ನಾವು, ಪಕ್ಕದೊಳಗೆ ರೋಡ್ ಬದಿಗೆ ಏನು ಬೆಳೆದಿರ್ತಾರ ಅವನ್ನ ತೊಗೊಂಡು ಬಂದು ಅರದು ಅದು ಮತ್ತು ಆ ಕಡೆ ಈ ಕಡೆ ನೋಡಿ ಚಟಕ್ಕನ ಒಂದು 4 ಮೆಣಸಿನ್ಕಾಯಿ ಹರ್ಕೊಂಡು ಬಂದು ಮನ್ಯಾಗ ಮಿಕ್ಸಿರಿಗೆ ಹಾಕಿ ಪಲ್ಯ ಹೆಂಗಾಗೈತ್ರಿ, ಚಟ್ನಿ ಹೆಂಗಾಗೈತ್ರಿ ಅಂತ ಗಂಡಗೆ ನೀಡ್ತಿರಲ್ಲ. ಯಾಕೆ ನಿಮ್ಮ ಗಂಡಗೆ ನಿಮ್ಮ ಹೊಲದನ ಕಾರ್ ಹತ್ತಂಗಿಲ್ಲನ ಮೆಣಸಿನ್ಕಾಯಿ? ಯಾವುದು ಜೀವನ, ಹೆಂಗೆ ಬದುಕಬೇಕು ಅನ್ನೋದನ್ನು ಕಲಿಸೋದು, ನಾವು ಏನದೇವು ಅನ್ನೋದನ್ನು ತಿಳ್ಕೊಳ್ಳೋದು ಆಧ್ಯಾತ್ಮ ಹೊರತು ಇದು ಲಾಂಛನ ಅಲ್ಲ. ಆಧ್ಯಾತ್ಮ ಅಂದ್ರೆ ಲಾಂಛನ ಅಲ್ಲ. ಆಧ್ಯಾತ್ಮ ಅಂದ್ರೆ ಕೇವಲ ನಮ್ಮನ್ನು ನಾವು ತಿಳ್ಕೊಳ್ಳೋದು, ನಮ್ಮನ್ನು ನಾವು ತೊಳ್ಕೊಳ್ಳೋದು ನಿಜವಾದ ಆಧ್ಯಾತ್ಮ. ಭಾಳಷ್ಟು ಜನ ಪ್ರವಚನ, ಆಧ್ಯಾತ್ಮ, ಪುರಾಣ ಅಂದ ತಕ್ಷಣ ಅದು ಮಠಗಳಿಗೆ ಸಂಬಂಧ, ಅದು ಗುಡಿಗೆ ಸಂಬಂಧ ಅಂತ ತಿಳ್ಕೊಂಡಾರ. ಕಲ್ಕತ್ತಾದಲ್ಲಿ ಒಂದು ಹುಡುಗಿ ಭಿಕ್ಷಾ ಬೇಡ್ತಿದ್ಲು. ಭಿಕ್ಷಾ ಬೇಡುವಂಥ ಹುಡುಗಿ 3-4 ದಿನ ಕಲ್ಕತ್ತಾದೊಳಗೆ ಕರ್ಫ್ಯೂ ಆಯಿತು. ಯಾವುದೋ ಒಂದು ದುರ್ಘಟನೆ ನಡೆದು ಆ ಕಲ್ಕತ್ತಾವನ್ನು ನೋಡಬೇಕು ಅಂತ ಒಂದು ವಿದೇಶದ ವ್ಯಕ್ತಿ ಬಂದಿದ್ದ. ಆ ವಿದೇಶದ ವ್ಯಕ್ತಿ 3-4 ದಿನ ಕಲ್ಕತ್ತಾದೊಳಗೆ ಓಡಾಡಿದ. ಎಲ್ಲಿ ಕೂಡ ಅವನಿಗೆ ಏನೂ ಹಸಿವಾಗಿತ್ತು, ಏನೂ ಸಿಗಲಿಲ್ಲ ತಿನ್ನಲಿಕ್ಕೆ. ಆ ಸಂದರ್ಭದಲ್ಲಿ ಅವ ಭಾರತ ದೇಶವನ್ನು ಕುರಿತು ಬೈತಿದ್ದ. ಏನಂತ, ಎಂಥ ಚಲೋ ಭಾರತ, ಇದು ಭಾಳ ಪವಿತ್ರವಾದ ನಾಡು, ಇಲ್ಲಿ ಏನೆಲ್ಲ ಸಿಗತ್ತ ಅಂತ ನಾ ಬಂದೀನಿ, 3 ದಿನ ಕರ್ಫ್ಯೂ ಆಗಿ ಇಲ್ಲಿ ಏನೂ ಸಿಗೋವಲ್ಲಾಗ್ಯದ, ಎಂಥ ಭಾರತ ದೇಶಕ್ಕೆ ಬಂದೀನಿ ಅಂತ ಬೈತಾ ಇದ್ದ. ಆ ಸಂದರ್ಭದೊಳಗೆ ಆ ಹುಡುಗಿ ಅದನ್ನು ಕೇಳಿಸ್ಕೊಂಡ್ಲು.
ಭಿಕ್ಷಾ ಬೇಡುವಂಥ 8 ವರ್ಷದ ಹುಡುಗಿ ಇಲ್ಲಿ ಕುಂತಾಳ ನೋಡ್ರಿ. ಇಷ್ಟು ಇರ್ಬೇಕು ಅನ್ಕೋತೀನಿ ನಾ ಬಹುಶಃ. ಅಷ್ಟು ಸಣ್ಣ ಹುಡುಗಿ ಬಂದು ಆತನಿಗೆ ಮಾತನಾಡಿಸಿದ್ಲು, ಎಲ್ಲಿಯವರು ನೀವು? ನಾನು ವಿದೇಶದಿಂದ ಭಾರತ ದೇಶದ ಬಗ್ಗೆ ಕೇಳಿ ಬಂದೀನಿ ಅಂತೇಳಿ. ಆ ಸಂದರ್ಭದಲ್ಲಿ ಆ ಹುಡುಗಿಗೆ ಕೇಳಿದ, ಇಷ್ಟೆಲ್ಲ ತಿರುಗಾಡಿದ 3 ದಿವಸದ ಗಟ್ಟಲೆ ನನಗೇನೂ ತಿನ್ನಕ್ಕೆ ಸಿಗಲಿಲ್ಲ, ಕುಡಿಲಿಕ್ಕೆ ನೀರು ಸಿಗಲಿಲ್ಲ, ಎಂಥ ಭಾರತ ದೇಶಕ್ಕೆ ಬಂದೆ ಅಂತ ತಿಳ್ಕೊಂಡು ಬೈತಾ ಇದ್ದ. ಆವಾಗ ಹುಡುಗಿ ಅಂದ್ಲು, ದಯಮಾಡಿ ನನ್ನ ಭಾರತ ದೇಶ ಬೈಬೇಡ್ರಿ, ತಗೊಳ್ರಿ ನಿಮಗೆ ತಿನ್ನಕ್ಕೆ ಬೇಕಲ್ಲ ಅಂತ ತಿಳ್ಕೊಂಡು ತನಗೆ ಭಿಕ್ಷೆ ಹಾಕಿರುವಂಥ 2 ಬಾಳೆಹಣ್ಣನ್ನು ತೆಗೆದು ಅವನಿಗೆ ಕೊಟ್ಲು. 2 ಬಾಳೆಹಣ್ಣು ತೆಗೆದು ಅವನಿಗೆ ಕೊಟ್ಲು. ಹಸಿವಿಂದ ಅವ ತಿಂದು ಈ ಹುಡುಗಿಗೆ ಏನಾದರೂ ಕೊಡಬೇಕು ಅಂತ ತಿಳ್ಕೊಂಡು ಒಂದು $100 ನೋಟ್ ಡಾಲರ್ ಆಕೆಗೆ ಕೊಡಕ್ಕೆ ಹೋದ. ಆ ಹುಡುಗಿ ಒಂದು ಮಾತಂದ್ಲು, ನೋಡಿ ನಾವು ತಿನ್ನಿಸಿದ್ದಕ್ಕೆ ರೊಕ್ಕ ತಗೊಳಂಗಿಲ್ಲ. ಏನಂತೇವೆ ನಾವು? ತಿನ್ನಿಸಿದ್ದಕ್ಕೆ ರೊಕ್ಕ ತಗೊಳಂಗಿಲ್ಲ. ನೋಡ್ರಿ ಆ ಹುಡುಗಿ ಹತ್ರ ಎಂಥ ಭಾವನೆ ಅದ. ವಿಶಾಲವಾದ ಭಾವನೆಯನ್ನು ಉಳ್ಳವನೇ ಆಧ್ಯಾತ್ಮ ಜೀವಿ. ನಾವು ತಿನ್ನಿಸಿದ್ದಕ್ಕೆ ರೊಕ್ಕ ತಗೊಳಂಗಿಲ್ಲ. ನೀನು 2 ಬಾಳೆಹಣ್ಣು ತಿಂದು ಖುಷಿಯಾಗಿ ಅಂದ ಮೇಲೆ ನನಗೊಂದು ಮಾತು ಕೊಡು, ನೀ ಕೊಡಬೇಕಾದ್ರೆ ನನಗೆ ದುಡ್ಡು ಕೊಡಬೇಡ, ಒಂದು ಮಾತು ಕೊಡು ಅಂದ್ಲು ಮುದುಕಿ. ಆ ಹುಡುಗಿ ಆ ಸಂದರ್ಭದಲ್ಲಿ ಆತ ಪ್ರಾಮಿಸ್ ಮಾಡಿದ, ಏನು ಮಾತು ಕೊಡ್ಬೇಕು ಹೇಳು, ಈ ಸದ್ಯ ನಿನಗೆ ನಾನು ಮಾತು ಕೊಡ್ತೀನಿ ಅಂತ ಪ್ರಾಮಿಸ್ ಮಾಡ್ತಾನ. ಏನಿಲ್ಲ, ನೀನು ಬಾಳೆಹಣ್ಣು ತಿಂದು ಖುಷಿಯಾಗಿ ನೀನು ಭಾರತ ದೇಶಕ್ಕೆ ಹೊಳ್ಳಿ ಹೋಗ್ತೀಯಲ್ಲ, ಹೊಳ್ಳಿ ಹೋದಾಗ ವಾಪಸ್ ಅಲ್ಲಿ ಹೋದಾಗ ನನ್ನ ಭಾರತ ದೇಶದೊಳಗೆ ತಿನ್ನಕ್ಕೆ ಏನೂ ಸಿಗಲಿಲ್ಲ ಅಂತ ತಿಳ್ಕೊಂಡು ತಪ್ಪು ಸಂದೇಶವನ್ನು ನಿನ್ನ ದೇಶದೊಳಗೆ ಹೋಗಿ ನೀನು ಬಿತ್ತರಿಸಬೇಡ, ಎಲ್ಲರಿಗೆ ಹೇಳಬೇಡ ಅಂತ ತಿಳ್ಕೊಂಡು ಮಾತು ಕೊಡು ಅಂತ ತಿಳ್ಕೊಂಡು ಆ ಹುಡುಗಿ ಆತನಿಂದ ವಚನವನ್ನು ತಗೊಂಡ್ಲು ಅನ್ನುವಂಥ ಮಾತು ಇತಿಹಾಸದಲ್ಲಿ ಓದ್ತೇವೆ. ಕಾರಣ ಏನು ಅಂತಂದ್ರೆ ಆ 8 ವರ್ಷದ ಹುಡುಗಿ ಹತ್ತಿರ ಎಷ್ಟು ದೊಡ್ಡ ಭಾವನಾ. ಸಿದ್ದೇಶ್ವರ ಸ್ವಾಮೀಜಿಯವರ ಹತ್ತಿರ ನಾನು ಕೂತ್ಕೊಂಡು ಪ್ರವಚನವನ್ನು ಕೇಳುವಂಥ ಸಂದರ್ಭದಲ್ಲಿ ಅವರು ಹೇಳಿದ ಒಂದೇ ಒಂದು ಮಾತು ಇವತ್ತಿನವರೆಗೂ ನೆನಪದ, ನಾವು ಬಟ್ಟೆಗೆ ಬೆಲೆ ಕೊಡ್ತೇವೆ, ಪ್ರತಿಭೆಗೆ ಬೆಲೆ ಕೊಡೋದಿಲ್ಲ. ಆಧ್ಯಾತ್ಮ ಅಂದರೆ ಏನು ಬುದ್ಧಿ ಅಂತ ನಾನು ಕೇಳಿದಾಗ, ಪವಿತ್ರವಾದ ಮನಸ್ಸು ಇಟ್ಟುಕೊಳ್ಳೋದೇ ಆಧ್ಯಾತ್ಮ. ಇದಕ್ಕಿಂತ ದೊಡ್ಡದೇನೂ ಇಲ್ಲ. 4 ವಚನ ಹೇಳಿದರೆ ಏನು, 4 ಶ್ಲೋಕಗಳನ್ನು ಹೇಳಿದರೆ ಆಧ್ಯಾತ್ಮ ಅಲ್ಲ, ಹನಿ ಮೇಲೆ ಭಸ್ಮವನ್ನು ಹಚ್ಚಿದ್ರೆ ಆಧ್ಯಾತ್ಮ ಅಲ್ಲ. ನೀವೆಲ್ಲರೂ ಬಂದ ಭಕ್ತರು ಚಂದ ಕೂತ್ಕೊಂಡು ಕೇಳಲಿ ಅಂತ ದೊಡ್ಡ ಭಾವನೆಯಿಂದ ಇಂಥ ದೊಡ್ಡ ಕಾರ್ಯಕ್ರಮ ಮಾಡ್ತಾರಲ್ಲ, ಇದು ನಿಜವಾದ ಆಧ್ಯಾತ್ಮ ಅಂತ ಸಿದ್ದೇಶ್ವರ ಸ್ವಾಮೀಜಿಯವರು ಹೇಳುವ ಮಾತು ಎಷ್ಟರ ಮಟ್ಟಿಗೆ ಸತ್ಯ ನೋಡಿ. 100 ನೋದಿ 100 ಕೇಳಿದಡೇನು, ಆಸೆ ಅರಿಯದು ರೋಷ ಬಿಡದು, ಮಜ್ಜನ ಕೆರೆದು ಫಲವೇನು, ಮಾತಿನಂತೆ ಮನವಿಲ್ಲದೆ ಜಾತಿ ಡಂಬರವ ನೋಡಿ ನಗುವ ನಮ್ಮ ಕೂಡಲ ಸಂಗಮ ದೇವ. ಎಷ್ಟು ಕೇಳಿದರೆ ಏನು? ಪ್ರತಿ ವರ್ಷನೂ ಕೇಳಿದ್ವಿ, ಪ್ರತಿ ವರ್ಷನೂ ನಾವೆಲ್ಲ ಮಾಡಿದ್ವಿ. ಆದರೂ ಕೂಡ ನಮ್ಮ ಒಳಗಿನ ಮನಸ್ಸು ಸ್ವಚ್ಛ ಆಗಬೇಕಲ್ಲ, ನಮ್ಮಲ್ಲಿ ವಿಶಾಲ ಮನೋಭಾವ ಬರಬೇಕಲ್ಲ. ಅದಕ್ಕೆ ಶರಣರು ಇನ್ನೊಂದು ಕಡೆ ಹೇಳಿದರು, ಕಡಗೀಲಿಲ್ಲದ ಬಂಡಿ ಒಡಗೆಡುವುದು ಮಾಣ್ಬುದೇ, ಕಡಗೀಲು ಬಂಡಿಗಾಧಾರ, ಕಡು ದರ್ಪ ವೇರಿದ ಒಡಲೆಂಬ ಬಂಡಿಗೆ ಮೃಡ ಶರಣರ ನುಡಿ ಗಡನವೇ ಕಡಗೀಲು ಕಾಣ ರಾಮನಾಥ. ಯಾವುದು? ಒಳಗಿರೋ ಹೊಲಸು ಸ್ವಚ್ಛ ಆಗಬೇಕಾಗಿತ್ತು ಅಂದ್ರೆ ಅದು ಆಧ್ಯಾತ್ಮದ ತಳ ಆಗಬೇಕಾಗಿತ್ತು, ಆಧ್ಯಾತ್ಮದ ಬುನಾದಿ ಆಗಬೇಕಾಗಿತ್ತು. ಅಂದ್ರೆ ಸೂತ್ರ ಯಾವುದು ಅಂತ ಹೇಳಿದರು ಶರಣರು ಅಂದ್ರೆ, ಒಳ್ಳೆ ಮಾತು, ಶರಣರ ನುಡಿ, ಸುಳ್ನುಡಿ, ತತ್ವ, ಶಾಸ್ತ್ರವೇ ಇದಕ್ಕೆ ಮದ್ದು ಅಂತ ಹೇಳಿದರು. ಅದನ್ನು ಶಾಸ್ತ್ರ ಅನ್ನೋದಕ್ಕಿಂತ ಬದಲಾಗಿ ಆಧ್ಯಾತ್ಮ ಪ್ರವಚನ ಅಂತ ಕರೆದ್ರು. ಈ ನಾಡಿನಲ್ಲಿ ಒಳ್ಳೆಯ ನುಡಿಗಳಿಗೆ ಆಧ್ಯಾತ್ಮ ಅಂತ ಕರೆದ್ರು, ಒಳ್ಳೆಯ ನೀತಿ ತತ್ವಗಳಿಗೆ ಆಧ್ಯಾತ್ಮ ಅಂತ ಕರೆದ್ರು, ಒಳ್ಳೆಯ ಆಚರಣೆಗೆ ಆಧ್ಯಾತ್ಮ ಅಂತ ಕರೆದ್ರು.